ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌತಮ್, ಯಾಕಮ್ಮ ಏನಾಯ್ತು? ಏನೂ ಇಲ್ಲ. ಏನಾಯ್ತತ್ತೆ? ಯಾಕೆ ಹೀಗಿದ್ದೀರಾ? ಮೈ ಹುಷಾರಿಲ್ವಾ? ಡಾಕ್ಟರ್ ಕರೆಸ್ಲಾ? ಅತ್ತೆ, ನೀವಿನ್ನೂ ನಾನು ಗೌತಮ್ ಅವ್ರ ಹತ್ರ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದೆ ಅಂತ ಬೇಜಾರಲ್ಲಿದ್ದೀರಾ? ಅಲ್ಲ ಅತ್ತೆ, ನೀವು ಮನೆಗೆ ಬರ್ತಿದ್ದ ಹಾಗೆ ನಾನು ಸಾರಿ ಹೇಳಿದ್ನಲ್ಲ, ಮತ್ತೆ ಕೇಳಲ್ಲ? ಅತ್ತೆ ನೋಡಿ, ನೀವು ಆರಾಮಾಗಿರ್ಬೇಕು. ನೀವು ಆರಾಮಾಗಿದ್ರೆ ನಾವೆಲ್ಲರೂ ಆರಾಮಾಗಿರೋದಕ್ಕೆ ಸಾಧ್ಯ, ಈ ಮನೆ ಚೆನ್ನಾಗಿರೋದಕ್ಕೆ ಸಾಧ್ಯ. ನೀವು ಈ ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೀಗ ಗೊತ್ತಾಯ್ತು. ಅತ್ತೆ, ನಾನು ಮತ್ತೆ ಸಾರಿ ಕೇಳ್ತೀನಿ. ಆಗ್ಲೇ ಕೇಳಿದ್ನಲ್ಲ, ಅದೇ ಥರ ಕೇಳ್ತೀನಿ. ನನಗೆ ಯಾವ ಮುಜುಗರನೂ ಇಲ್ಲ. ಕೇಳಲ್ಲ? ಅಮ್ಮ, ಅವ್ರು ಸಾರಿ ಕೇಳಿದ್ರಲ್ಲ, ಈಗ ಮತ್ತೆ ಬೇಕಾದ್ರೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೇಳಿ ಅಂತ ಹೇಳ? ಅದೆಲ್ಲ ಏನು ಬೇಡ ಗೌತಮ್. ಇಲ್ಲ ಅತ್ತೆ, ನಾನು ಕೇಳ್ತೀನಿ. ಅಮ್ಮ, ಇದೇನು ಕೆನ್ನೆ ಊದ್ಕೊಂಡಿದೆಯಲ್ಲ, ಏನಾಯ್ತು? ಅಯ್ಯೋಯ್ಯೋ, ನೋಡಿ, ತೋರಿಸಿ ತೋರಿಸಿ. ಸಾರಿ, ನಾನು ಅಬ್ಸರ್ವೇ ಮಾಡಿಲ್ಲ. ಏನಾಯ್ತತ್ತೆ? ಎಕ್ಸ್ಪೈರ್ಡ್ ಆಗಿರೋ ಮೇಕಪ್ ಯೂಸ್ ಮಾಡಿದ್ರಾ? ಅಲರ್ಜಿಕ್ ರಿಯಾಕ್ಷನ್ ಆಗಿದೆಯಾ? ಓ ಗೌತಮರೇ, ನನಗನ್ಸುತ್ತೆ ಹಲ್ಲು ನೋವು ಇದೆ. ಹಲ್ಲು ನೋವು ಆದರೂ ಈ ರೀತಿ ಊದ್ಕೊಳ್ಳುತ್ತೆ. ಅದಕ್ಕೇನ ಅತ್ತೆ ನೀವು ಊಟ ಬೇಡ ಅಂತಿರೋದು? ತುಂಬಾ ನೋವಾಗ್ತಿದ್ಯಾ ಅತ್ತೆ? ತಡ್ಕೊಳಕ್ಕಾಗ್ತಿಲ್ವಾ? ಆ ಥರ ಏನಿಲ್ಲ. ಮತ್ತೆ ಯಾಕೆ ಊಟ ಬೇಡ ಅಂತಿದ್ದೀರಾ? ಬನ್ನಿ, ಸ್ವಲ್ಪ ಊಟ ಮಾಡಿಬಿಟ್ಟು ಮಾತ್ರೆ ತಗೊಳ್ಳಿ, ಸರಿ ಹೋಗುತ್ತೆ. ನನಗೆ ಹಸಿವಿಲ್ಲ. ಅಮ್ಮ, ಈ ವಯಸ್ಸಿನಲ್ಲಿ ಊಟ ಸ್ಕಿಪ್ ಮಾಡಬಾರ್ದು, ಆಮೇಲೆ ತೊಂದರೆ ಆಗುತ್ತೆ. ನೋಡಿ, ನೀವು ಊಟ ಮಾಡಲಿಲ್ಲ ಅಂದರೆ ನಮಗೂ ಅನ್ನ ಗಂಟಲ್ಲಿ ಇಳಿಯಲ್ಲ. ಒಂದು ಸ್ವಲ್ಪ ತಿನ್ನಿ, ನನ್ನ ಸಮಾಧಾನಕ್ಕೆ ಪ್ಲೀಸ್. ಬನ್ನಿ. ನೋಡಿ, ಗೌತಮ್ ಅವ್ರು ಅಷ್ಟು ಕೇಳ್ಕೊತಿದ್ದಾರೆ. ಈಗ ನೀವು ಬೇಡ ಅಂದರೆ ಅವ್ರ ಮನ್ಸಿಗೆ ಬೇಜಾರಾಗುತ್ತೆ. ಅವ್ರ ಮನ್ಸಿಗೆ ಬೇಜಾರು ಮಾಡೋದು ನಿಮಗೆ ಇಷ್ಟ ಇಲ್ಲ ಅಲ್ವಾ ಅತ್ತೆ? ಬನ್ನಿ, ಹಠ ಮಾಡಬೇಡಿ, ಬನ್ನಿ. ಬೇಡ ಗೌತಮ್. ಏನು ಗೌತಮ್ ಅವರೇ ಇದು? ಚಿಕ್ಕ ಮಕ್ಕಳು ಹಠ ಮಾಡಿದ್ರೆ ಒಂದೇಟು ಹೊಡೆದು ತಿನ್ನಿಸ್ಬೋದು, ಆದರೆ ನನಗನ್ಸುತ್ತೆ ಬಲವಂತ ಮಾಡಿದ್ರೆ ತಿಂತಾರೆ. ಹೌದಾ? ಇರಿ, ನಾನೇ ಇಲ್ಲೇ ಊಟ ತಂದ್ಬಿಡ್ತೀನಿ. ಹಾ, ಏನತ್ತೆ ನೀವು ಈ ರೀತಿ ಊಟ ಮಾಡದೆ ಹಸ್ಕೊಂಡು ಹೀಗೆ ಕೂತಿದ್ರೆ ನನ್ನ ಜೊತೆ ಫೈಟ್ ಮಾಡೋ ಶಕ್ತಿ ಹೆಂಗ್ ಬರುತ್ತೆ? ಏನೇ ಇಷ್ಟು ನಾಟಕ ಆಡ್ತಾ ಇದೆಯಾ? ನನ್ನನ್ನೇ ಮೀರ್ಸಕ್ ನೋಡ್ತಾ ಇದೆಯಾ? ಇರ್ಲಿ, ನನಗೂ ಒಂದು ಕಾಲ ಬರುತ್ತೆ. ನಿಮ್ಮ ಕಾಲ ಮುಗ್ದೋಯ್ತತ್ತೆ. ಅದಕ್ಕೆ ಅಲ್ವಾ ಹೇಳೋದು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ನಿಮ್ಗೀಗ ಕೇಡ್ಗಾಲ ಶುರುವಾಗಿದೆ. ಅದಕ್ಕೆ ನೋಡಿ, ಕೆನ್ನೆ ಇಷ್ಟು ಊದ್ಕೊಂಡ್ಬಿಟ್ಟಿದೆ. ಅಮ್ಮ, ಸ್ವಲ್ಪನೇ ತಂದಿದ್ದೀನಿ, ತಗೊಳ್ಳಿ. ಕೊಡಿ ಕೊಡಿ, ನಾನು ತಿನ್ನಿಸ್ತೀನಿ. ಸೊ ಸ್ವೀಟ್. ತಿನ್ನಿಮ್ಮ ಪ್ಲೀಸ್, ನನಗೋಸ್ಕರ. ಗೌತಮ್ ಅವರು ಪ್ರೀತಿಯಿಂದ ತಂದಿದ್ದಾರೆ, ತಿನ್ನಿ. ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ನನಗೆ. ಇನ್ನೊಂದು ವಿಷಯ, ನಾಡಿದ್ದು ಅಜ್ಜಿಗೆ ಕನಕಾಭಿಷೇಕ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೀವಿರಲೇಬೇಕು, ಹಾಗಾಗಿ ಬೇರೆ ಯಾವುದೇ ಕಾರ್ಯಕ್ರಮನ ಇಟ್ಕೋಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ತಗೊಳ್ಳಿ. ಗೌತಮರೇ, ಅತ್ತೆ ಊಟ ಮಾಡ್ತಿದ್ದಾರಲ್ಲ, ನೀವು ಹೋಗಿ ಊಟ ಮಾಡಿ. ಥ್ಯಾಂಕ್ ಯು. ಊಟ ಮಾಡಿಮ್ಮ. ಗೌತಮ್ ಅವರೇ, ನೀರಿದೆಯೋ ಇಲ್ವೋ ಅಂತ ನೋಡ್ತಿದ್ದೆ. ಇದೆ. ಗುಡ್ ಗರ್ಲ್. ಇಲ್ಲಿ ನೋಡಿ, ಇರೋ ಬರೋ ಕೆಲಸನೆಲ್ಲ ಬಿಟ್ಟು ಇಲ್ಲಿ ಬಂದು ನಿಮಗೆ ಊಟ ಮಾಡಿಸಿದ್ದೀನಿ. ಮರ್ಯಾದೆಯಾಗಿ ತಿನ್ನಿ. ಹೆದರ್ಕೋತಿದ್ದೀರಾ? ಅತ್ತೆ,
ಈ ಊಟದಲ್ಲಿ ವಿಷ ಗಿಷ ಹಾಕೋ ಖತರ್ನಾಕ್ ಬುದ್ಧಿ ಈ ಮನೇಲಿ ನಿಮಗ್ ಬಿಟ್ರೆ ಇನ್ಯಾರಿಗೂ ಇಲ್ಲ. ತಿನ್. ಈಗೇನು ಪದೇ ಪದೇ ಗೌತಮ್ ಅವ್ರು ಕರಿತೀನಿ ಅಂತ ಹೆದರ್ಸಿ ಊಟ ಮಾಡಿಸ್ಲಾ? ಪ್ಲೀಸ್. ಸ್ಮಾರ್ಟ್. ಲಾಸ್ಟ್ ಲಾಸ್ಟ್ ಲಾಸ್ಟ್. ಥ್ಯಾಂಕ್ ಯು ಸೋ ಮಚ್ ನನ್ನ ಕೈಯಿಂದ ಊಟ ಮಾಡಿದ್ದಕ್ಕೆ. ನಿಲ್ದಿದ್ರೆ ನೀನು ಬಿಡ್ಬೇಕಲ್ಲ. ಎಕ್ಸಾಕ್ಟ್ಲಿ. ಅತ್ತೆ, ಊಟ ಅಷ್ಟೇ ಅಲ್ಲ, ನಾನು ಯಾವುದನ್ನು ಬಿಡಲ್ಲ, ಬಿಟ್ಕೊಡೋದು ಇಲ್ಲ. ನೀವು ನನ್ನನ್ನು ಪುಣ್ಯಕೋಟೆ ಅನ್ಕೊಂಡಿದ್ರಿ, ನಿಮ್ಮ ಮಾತು ಕೇಳ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತೀನಿ ಅಂತ ಅನ್ಕೊಂಡಿದ್ರಿ. ನೀವು ನನ್ನನ್ನು ಫ್ಲವರ್ ಅಂತ ಅನ್ಕೊಂಡ್ರಿ, ಆದರೆ ನಾನು ಫೈರ್ ಆಗಿಬಿಟ್ಟೆ. ಅದಕ್ಕೆ ನಿಮ್ಮ ಪ್ಲಾನ್ಸ್ ಎಲ್ಲ ಬ್ಯಾಕ್ ಫೈರ್ ಆಗೋಯ್ತು. ಸೋ ಸ್ಯಾಡ್. ಬಟ್ ನಂಗೆ ಅರ್ಥ ಆಗತ್ತೆ, ಇಲ್ಲವರೆಗೂ ನಿಮಗೆ ಕಾಂಪಿಟೇಷನ್ ಕೊಡೋಕ್ಕೆ ಯಾರೂ ಇರಲಿಲ್ಲ. ನೀವು ಆಡಿದ್ದೇ ಆಟ, ನೀವು ಮಾಡಿದ್ದೇ ರೂಲ್ಸು. ಬಟ್ ಈಗ ನಾನು ಇದ್ದೀನಿ. ನಾನು ಟಫ್ ಕಾಂಪಿಟೇಟರು, ಒಳ್ಳೆ ಕಾಂಪಿಟೇಷನ್ ಕೊಡ್ತೀನಿ. ಮಾಡು ಇಲ್ಲ ಮಡಿ ಆ ರೇಂಜಲ್ಲಿ ಗುದ್ದಾಡ್ತೀನಿ, ಅದಂತೂ ಸತ್ಯ. ಯಾವುದಕ್ಕೂ ಒಂದು ಆಲ್ ದಿ ಬೆಸ್ಟ್. ಏನತ್ತೆ ನೀವು ಕಾಂಪಿಟೇಟಿಂಗ್ ಸ್ಪಿರಿಟೇ ಇಲ್ಲ ನಿಮಗೆ. ನೋಡಿ, ಈ ಎಲ್ಲ ಜಟಾಪಟಿ ಆಟಗಳಲ್ಲಿ, ಬಾಕ್ಸಿಂಗಲ್ಲಿ, ಕುಸ್ತಿಯಲ್ಲಿ ಮೊದಲು ಪ್ಲೇಯರ್ಸು ಹ್ಯಾಂಡ್ ಶೇಕ್ ಮಾಡಿ ಆಲ್ ದಿ ಬೆಸ್ಟ್ ಹೇಳ್ತಾರೆ. ನಮ್ದು ಹಾಗೆ ಅಲ್ವಾ? ಸೊ ಆಲ್ ದಿ ಬೆಸ್ಟ್. ನೀವು ಕೊಡದೇ ಇದ್ರೆ ಏನು, ನಾನೇ ತಗೋತೀನಿ. ಆಲ್ ದಿ ಬೆಸ್ಟ್ ನಿಮಗೂ ನನಗೂ. ನೋವು ಮಾತ್ರ ಕಳಿಸ್ತೀನಿ. ಗೆಳೆಯ, ಎಕ್ಸಾಮ್ ಬರೆದು ರಿಸಲ್ಟ್ ವೇಟ್ ಮಾಡ್ತಾ ಇರೋ ತರ ಇದೆ ಅಲ್ಲ? ನನಗೆ ಹೊಟ್ಟೆಲ್ ಒಂಥರ ಚಿಟ್ಟೆ ಬಿಟ್ಟಂಗೆ ಆಗ್ತದೆ ಕಣೋ. ಆ ಥರನೇ ಆಗ್ಬೇಕು. ಮನೆಗ್ ಮಹಾಲಕ್ಷ್ಮಿ ಬರ್ತಾ ಇದ್ದಾಳಪ್ಪ. ಮನೇಲಿ ಇವತ್ತು ಹಬ್ಬದ ವಾತಾವರಣ. ಯುಗಾದಿ, ದೀಪಾವಳಿ, ದಸರಾ ಎಲ್ಲ ಇವತ್ತೇ. ಪುಟ್ಟ, ಸರ್ ಕ್ಷಮಿಸಿ ಸರ್, DNA ಮ್ಯಾಚ್ ಆಗ್ತಿಲ್ಲ ಸರ್. ಈ ಮಗು ನಿಮ್ದಲ್ಲ ಸರ್. ಅಮೃತಧಾರೆ